ಜೈ ಶ್ರೀರಾಮ್, ಜೈ ಗುರುದೇವ. ಯಾಕೆ ಯಾವಾಗಲೂ ರಾಯರು ನಂಬ್ಕೊಳ್ಳಿ, ರಾಯರ ಜೊತೆ ಇರಿ, ರಾಯರ ಸೇವೆ ಮಾಡಿ. ರಾಯರು ಬಿಟ್ಟರು ನೀವು ರಾಯರನ್ನ ಬಿಡಬೇಡಿ, ರಾಯರ ಪಾದ ಗಟ್ಟಿಗಿಟ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ಹೆಣ್ಣಾಗಲಿ ಗಂಡಾಗಲಿ ನೋಡಿ, ನಮ್ಮ ತಂದೆ ತಾಯಿ ನಮ್ಮನ್ನು ಎತ್ತು ಒತ್ತಿ ಸಾಕಿ ಒಂದು ಕೆಲಸ ಕಾರ್ಯಕ್ಕೆ ಕಳಿಸಿ ಅಥವಾ ಒಂದು ಮದುವೆ ಮಾಡಿ ನಮ್ಮನ್ನು ಕಳಿಸಿ ಅವ್ರ ಕರ್ತವ್ಯ ಮುಗಿಸಿ ಒಂದು ಕಡೆ ಇರ್ತಾರೆ. ಕಷ್ಟ ಅಂದರೆ ಅವಾಗ ಬರ್ಬೋದು, ನೋಡ್ಬೋದು, ಹೋಗ್ಬೋದು. ಹಾಗೆ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿ ಈ ದೇಹಕ್ಕೆ ಏನೇನು ಬೇಕೋ, ಈ ಜೀವಕ್ಕೆ ಏನೇನು ಬೇಕೋ ಕೊಟ್ಟು ಈ ಭೂಮಿ ಕೆಳಗಡೆ ಬಿಟ್ಟಿರ್ತಾನೆ. ನಿನ್ನ ಕರ್ಮ ಅನುಸಾರ ಅನುಭವಿಸ್ಕೊಂಡು ಬಾ ಅಂತ. ಆಗಾಗ ನಾವು ಮಾಡೋ ಸೇವೆ ಪೂಜೆಗೆ ಒಂದು ಒಳ್ಳೆಯದು ಕೊಡ್ತಾನೆ, ಇಲ್ಲಾಂದರೆ ಒಂದು ಕೆಟ್ಟದ್ದು ಕೊಡ್ತಾನೆ ಪರಮಾತ್ಮ. ಆದರೆ ಗುರುಗಳು, ಯತಿಗಳು, ರಾಘವೇಂದ್ರ ಪ್ರಭುಗಳಂಥ ಯತಿಗಳ ಕೈಗೆ ನಮ್ಮ ಜೀವನ ಸಿಕ್ಕಿದ್ರೆ, ನಾವು 1,000 ಕರ್ಮನ ತಂದಿದ್ರೆ ಅದರಲ್ಲಿ ಒಂದು 500ನ ಕಡಿದು ಇನ್ನೊಂದು 500ನ ದಡ ಮುಟ್ಟಿಸುವಂಥ ಯತಿವರ್ಯರವರು. ಅಂದರೆ ನಮ್ಮ ಕರ್ಮದಲ್ಲಿ ನಮ್ಮ ತಂದೆ ತಾಯಿ ಸಹ ಪಾಲು ತಗೊಳಕ್ಕಾಗಲ್ಲ. ಆದರೆ ರಾಘವೇಂದ್ರ ಪ್ರಭುಗಳು ನಮ್ಮ ಕರ್ಮನ ದಾಟಕ್ಕೆ ನಮ್ಮ ಜೊತೆ ಸದಾ ನಿಂತ್ಕೊಳ್ಳೋ ಅಂಥವ್ರು. ಅದಕ್ಕೆ ರಾಯರು ನಂಬ್ಕೊಳ್ಳಿ, ರಾಯರ ಜೊತೆ ಇರಿ. ಆಯಿತು, ರಾಯರು ನಂಬ್ಕೊಂಡ್ವಿ, ರಾಯರ ಸೇವೆ ಮಾಡ್ತಿದ್ದೀವಿ, ರಾಯರ ಪೂಜೆ ಮಾಡ್ತಿದ್ದೀವಿ, ರಾಯರ ಸ್ಮರಣೆ ಮಾಡ್ತಿದ್ದೀವಿ, ರಾಯರೇ ನಮ್ಮ ಜೀವನ ಅಂದ್ಕೊಂಡಿದ್ದೀವಿ. ಆದರೆ ನಾವು ನಂಬ್ಕೊಂಡ ರಾಯರು ನಮ್ಮ ಜೊತೆ ಇದ್ದಾರಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಅದೊಂದು ದೊಡ್ಡ ಸಿಹಿ ನೀರ ಸಾಗರ. ಅದರ ಆಳ ಆಗಲ ಯಾರಿಗೂ ಗೊತ್ತಾಗಲ್ಲ. ರಾಯರು ಯಾರ ಜೊತೆ ಇದ್ದಾರೋ, ಯಾರ ಸೇವೆ ತಗೋತಾ ಇದ್ದಾರೋ, ಯಾರಿಂದ ಏನು ಪ್ರೇರೇಪಣೆ ಮಾಡಿಸ್ತಾರೋ ಅದು ಏನೂ ಗೊತ್ತಾಗಲ್ಲ. ರಾಯರನ್ನ ನೀವು ನಿಜವಾಗೂ ನಂಬ್ಕೊಂಡಿರೋದಾದರೆ ಮೊದಲು ನಿಮಗೆ ಬರೋದು ಸುಖ ಅಲ್ಲ, ಕಷ್ಟಗಳು, ನೋವುಗಳು, ಅವಮಾನಗಳು. ಯಾಕಂದರೆ ಗುರುಗಳೇ ಇದನ್ನೆಲ್ಲ ಅನುಭವಿಸಿದ್ದಾರೆ. ಶ್ರೀಹರಿ ವರಪುತ್ರರು ಅವರು. ಆದರೂ ಶ್ರೀಹರಿ ಪರೀಕ್ಷೆ ಮಾಡಿದ್ರು. ಯಾಕಂದರೆ ಕಲಿಗಾಲದಲ್ಲಿ ನಮ್ಮಂಥ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಗುರುಗಳ ಆಸರೆ ಆಗಬೇಕಿತ್ತು, ನಮ್ಮಂಥ ಅನಾಥರನ್ನ ಕಾಪಾಡಬೇಕಿತ್ತು. ಅದಕ್ಕೆ ಅವ್ರನ್ನ ಪರೀಕ್ಷೆ ಮಾಡಿ ಪರಿಪಕ್ವ ಮಾಡಿ ಈ ಪಟ್ಟಕ್ಕೆ ತಂದು ಕೂರಿಸಿದ್ದಾರೆ. ಹಂಗೆ ನಿಮ್ಮ ಜೀವನದಲ್ಲಿ ಗುರುಗಳು ತುಂಬ ಪರೀಕ್ಷೆ ಮಾಡ್ತಾ ಇದ್ದಾರೆ, ತುಂಬ ನೋವು ಕೊಡ್ತಾ ಇದ್ದಾರೆ, ತುಂಬ ಕಷ್ಟಗಳು ಬರ್ತಾ ಇದೆ. ರಾಯರ ಸೇವೆ ಮಾಡಿ ಅಂದರೆ ನೀವು ಬಹಳ ಪುಣ್ಯ ಮಾಡಿದ್ದೀರಿ. ನಿಮ್ಮ ನೆರಳಿಗೆ 4 ಜನನ ಕಳಿಸಿದ್ರೆ ನೀವು ಅವ್ರಿಗೆ ದಾರಿದೀಪ ಆಗ್ತೀರಾ. ನಿಮ್ಮ ಸಮಾಧಾನದ ಮಾತು ಬೇರೆಯವರಿಗೆ ಸಿಗುತ್ತೆ ಅಂತ ನಿಮ್ಮನ್ನು ಪರಿಪಕ್ವ ಮಾಡ್ತಾ ಇರ್ತಾರೆ. ಭಯಪಡಬೇಡಿ. ಗುರುಗಳಿಗೆ ತುಂಬ ಪ್ರೀತಿ ಆದವ್ರಿಗೆ ಈ ಪರೀಕ್ಷೆ ಕೊಡ್ತಾರೆ. ಈ ಪರೀಕ್ಷೆನೇ ಪಾಸ್ ಆಗ್ತಿರೋ ಇಲ್ವೋ, ಆದರೆ ಫೇಲ್ ಅಂತೂ ಆಗಬೇಡಿ. ನೆಮ್ಮದಿಯಾಗಿ ಬಾಳಿ, ಸುಖವಾಗಿ ಬಾಳಿ, ಯಾರಿಗೂ ಹಿಂಸೆ ಕೊಡಬೇಡಿ. ಬಾಳಲು ಬಿಡಿ. ಜೈ ಶ್ರೀರಾಮ್, ಜೈ